ಮೇಡಮ್ ದಿಲೀಪ್ ರಾಜ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಹ್ಮ್ ದಿಲೀಪ್ ರಾಜ್ ಅವ್ರ ಜೊತೆ ನೀವು ಕೂಡ ಆಕ್ಟ್ ಮಾಡಿದ್ರಿ ಅಥವಾ ಅವ್ರ ನಿರ್ಮಾಣದ ಧಾರಾವಾಹಿಗಳಲ್ಲಿ ನೀವು ಅಭಿನಯಿಸಿದ್ರಿ ಅಲ್ವಾ ಮೇಡಮ್? ಹ್ಮ್ ಮೇಡಮ್ ದಿಲೀಪ್ ಮಾಡ್ತಾ ಇದ್ದೀನಿ ಈಗ ಕೂಡ. ಈಗ್ಲೂ ಮಾಡ್ತಾ ಇದ್ದೀರಿ? ಹಾ ಹ್ಮ್ ಮೇಡಮ್ ದಿಲೀಪ್ ರಾಜ್ ಅವರು ಮೇಡಮ್ ನೀವು ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ ಹೇಗಿತ್ತು ಮೇಡಮ್? ಅಂದ್ರೆ ನೆನಪಿಸ್ಕೊಳ್ಳೋದಂದ್ರೆ, ನಾನು ಫಸ್ಟ್ ನಮ್ದು ಸೀರಿಯಲ್ ಶುರುವಾಗಿದ್ದೆ ಪಾರು ಸೀರಿಯಲ್ ಅಂತ ಜಿ ಕನ್ನಡದಲ್ಲಿ. ಓಕೆ ಅವ್ರ ಜೊತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಅದು. ಓಕೆ ಓಕೆ ಮೇಡಮ್. ಅವ್ರ ಜೊತೆ ಅದಕ್ ಮುಂಚೆ ನಾನು ಅಗ್ನಿಸಾಕ್ಷಿ ಮಾಡ್ತಿದ್ದಾಗ ಅವ್ರ ಇಪಿ ಅದಕ್ಕೆ ಓಕೆ ಓಕೆ ಮೇಡಮ್. ಇಪಿ ಆಗಿದ್ರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರು. ಓಕೆ ಮೇಡಮ್. ಆಮೇಲೆ ನಾನ್ ಝೀಗೆ ಬಂದಿದ್ದು ಅವ್ರ ಪ್ರೊಡಕ್ಷನ್ ಇಂದಾನೆ. ಹಾ ಹಾ ಅದ್ರ ಹೆಸರು ಬಂದು ಪಾರು ಸೀರಿಯಲ್ ಅಂತ ತುಂಬಾ ಹೆಸರು ಕೊಟ್ಟಿದೆ ನನ್ಗೆ. ಎಸ್ ಮೇಡಮ್. ಹೌದು. ಅದ ಹೆಸರು ಕೊಡೋದಕ್ ಕಾರಣನೂ ದಿಲೀಪ್ ರಾಜ್ ಅವ್ರೆ. ನನ್ ಪಾತ್ರನ ತುಂಬಾ ಚೆನ್ನಾಗಿ ಬರ್ಸಿ ಅವ್ರು ಹಿಂಗ್ ಮಾಡ್ತಾರೆ, ಅವ್ರು ಥಿಯೇಟರ್ ಆರ್ಟಿಸ್ಟ್, ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಈ ತರ ಎಲ್ಲ ಮಾಡಿಸ್ಬೋದು ನಾವು ಅವ್ರ ಹತ್ರ ಅಂತ ನನ್ ಕೈಲಿ ಮಾಡ್ಸಿ ತುಂಬಾ ನನ್ ಪಾತ್ರವನ್ನ ತುಂಬಾ ಅಡ್ಮೈರ್ ಮಾಡ್ತಿದ್ರು. ನಾನು ಆಕ್ಟಿಂಗ್ ಮಾಡೋದನ್ನ ಅವ್ರು ತುಂಬಾ ಖುಷಿ ಪಡ್ತಿದ್ರು. ಎಸ್ ಮೇಡಮ್. ಎಸ್ ಮೇಡಮ್. ಓಕೆ. ತುಂಬಾ ಒಳ್ಳೆ ಒಡನಾಟ ನಾವು ಪಾರು ಸೀರಿಯಲ್ ಮಾಡುವಾಗ ಬಿಗಿನಿಂಗ್ ಅಲ್ಲಿ. ಓಕೆ ಮೇಡಮ್. ಆಮೇಲೆ ಸ್ವಲ್ಪ ಈ ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ ಅಂದಾಗ ಈ ಟೈಮು ಪೇಮೆಂಟ್ ಅಂತೆಲ್ಲ ಒಂದಷ್ಟು ಜಗಳಗಳು ಕಿತ್ತಾಟಗಳು ಬಂದೇ ಬರುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಅದಿರುತ್ತೆ. ಆ ತರದ್ರಲ್ಲಿ ನಾವು ಕಿತ್ತಾಡಿದ್ವಿ ಸರ್ ಜೊತೆ, ಸರ್ ಕಿತ್ತಾಡಿದಾರೆ ನಮ್ ಜೊತೆ. ಅದು ತುಂಬಾ ಪ್ರೊಫೆಷನಲ್ ಆಗಿತ್ತು. ಆಮೇಲೆ ಅವ್ರಿಗೆ ಅದು ರಿಯಲೈಸ್ ಆಯ್ತು, ಇಲ್ಲ ಹಿಂಗೆ ಅಂತೇಳಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರೇನು. ಅಂದ್ರೆ ಕೆಲ್ಸನ ನಾವ್ ಯಾವತ್ತೂ ಇನ್ಪ್ರೊಫೆಷನಲ್ ಆಗಿ ಮಾಡಿಲ್ಲ ಸರ್. ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ಅವ್ರಿಗೆ ಆಮೇಲೆ ಅದ್ ಅರ್ಥ ಆಗಿ ಹಿ ವಾಸ್ ಹ್ಯಾಪಿ ವಿತ್ ಮೈ ವರ್ಕ್. ಆಮೇಲೆ ಅವ್ರ ಮನೆಗೆಲ್ಲ ಕರ್ಸಿ ನಾವೆಲ್ಲ ಪಾರ್ಟಿ ಮಾಡ್ತಿದ್ವಿ ಸೀರಿಯಲ್ದು ಬ್ರೇಕ್ ಇದ್ದಾಗ. ಆಮೇಲೆ ಸಕ್ಸಸ್ಫುಲ್ ಪಾರ್ಟಿ ಮಾಡ್ತಾ ಇದ್ವಿ. 300 ಎಪಿಸೋಡು, 500 ಎಪಿಸೋಡು, 1000 ಎಪಿಸೋಡು, ಈ ತರ ಎಲ್ಲ ಪಾರ್ಟಿಗಳು ಮಾಡಿದೀವಿ. ಅವ್ರ ಮನೆಯಲ್ಲೇ ಎಲ್ರು ಕಲಾವಿದ್ರು ಸೇರ್ತಿದ್ವಿ. ಒಂದ್ ಒಳ್ಳೆ ರ್ಯಾಪೋ ಇತ್ತು. ಪಾರು ಮುಗಿದ ತಕ್ಷಣ ನನ್ನ ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಬ್ರಹ್ಮಗಂಟು ಇವಾಗ ಮಾಡ್ತಾ ಇದ್ದೀನಿ ನಾನು 2 ವರ್ಷದಿಂದ. ಅದು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿದ್ದಾರೆ. ನನಗೆ ಪಾತ್ರ ಕೊಟ್ರೆ ಅವ್ರು ಅದ್ಭುತವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆಯ ನಟಿಯಾಗಿದ್ದೆ ನಾನು ಅವ್ರ ಪ್ರೊಡಕ್ಷನ್ ಅಲ್ಲಿ. ಆಗಿದ್ದೆ ಮೀನ್ಸ್ ಆಗಿದ್ದೀನಿ, ಈಗ್ಲೂ ಮಾಡ್ತಾ ಇದ್ದೀನಿ ಅವ್ರ ಪ್ರೊಡಕ್ಷನ್ ಅಲ್ಲೇ ನನ್ ಕೆಲ್ಸ. ನಾವೆಲ್ಲ ಬೆಳಗ್ಗೆಯಿಂದ ಅಲ್ಲೇ ಇದ್ವಿ. ಅವರ ಶರೀರವನ್ನ ಅವ್ರ ಊರಿಗೆ ಸಾಗ್ಸೋವರ್ಗುನು ನಾವಲ್ಲೇ ಇದ್ವಿ. ಶೂಟಿಂಗ್ ಎಲ್ಲ ಮಾಡಕ್ ಕಷ್ಟ ಸರ್. ಅವರೇ ಮೂಲ ಸ್ತಂಭ, ಅಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅವರು. ಕ್ಯಾಪ್ಟನ್ ಇಲ್ಲ ಅಂದ್ರೆ ಶಿಪ್ ಸ್ವಲ್ಪ ನಿಲ್ಲುತ್ತೆ ಅಲ್ವಾ. ಅವರು ಹೆಂಡತಿ ಕೂಡ ಅಷ್ಟೇ. ಶಿ ಇಸ್ ದ ಮೇನ್ ಪಿಲ್ಲರ್. ಕ್ಯಾಪ್ಟನ್ಗೆ ಹ್ಯಾಟ್ ಇದ್ದಂಗೆ ಅವರು. ದೊಡ್ಡ ಒಂದ್ ದೊಡ್ಡ ಬಲ ಅವರು. ಸೊ ಗೊತ್ತಿಲ್ಲ ಪಾಪ ಅವ್ರ ಫ್ಯಾಮಿಲಿ ಅದನ್ನ ಹೆಂಗೆ ನನ್ಗೆ ಗೊತ್ತಿಲ್ಲ ಅದಕ್ಕೆ ಏನ್ ಪದ ಬಳಸ್ಬೇಕಂತ. ಅದನ್ನ ಹೆಂಗ್ ಫೇಸ್ ಮಾಡ್ತಾರೆ ನನಗ್ ಗೊತ್ತಿಲ್ಲ. ತುಂಬಾ ಸ್ಟ್ರಾಂಗ್ ಇದಾರೆ ಅವ್ರೆಲ್ರು. ಬಟ್ ಆದ್ರೆ ಆಧಾರ ಸ್ತಂಭ ಇಲ್ಲ ಅಂದಾಗ ಗೊತ್ತಿಲ್ಲ ಅವರೆಲ್ಲ ಹೆಂಗ್ ಫೇಸ್ ಮಾಡ್ತಾರೆ ಅಂತ. ನನ್ಗೆ ಅವ್ರದ್ದು ಗೋಳಾಟನೇ ನನ್ಗೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ನೋಡಕ್ಕೆ. ನಮ್ ಜೊತೆ ಎಲ್ಲ ಹಿ ವಾಸ್ ಸೋ ಗುಡ್. ಅಂದ್ರೆ ತುಂಬಾ ಪ್ರೊಫೆಷನಲ್ ನಿರ್ದೇಶಕ, ತುಂಬಾ ಸೆನ್ಸಿಬಲ್ ನಿರ್ದೇಶಕ ಅವರು. ತುಂಬಾ ಸೆನ್ಸಿಬಲ್ ಅವರು. ಯಾವ ವಿಷಯನ ಎಷ್ಟು ಕೊಟ್ರೆ ಅದು ವರ್ಕ್ ಆಗತ್ತೆ, ಈ ಆರ್ಟಿಸ್ಟ್ ಇಂದ ಹೆಂಗೆ ಟ್ಯಾಲೆಂಟ್ ನ ತೆಗಿಸ್ಬೋದು ಅನ್ನೋ ತುಂಬಾ ಒಳ್ಳೆ ಸೆನ್ಸಿಬಲ್. ಆಮೇಲೆ ಒಳ್ಳೆ ನಟ ಅವರು. ನಾನ್ ಫ್ಯಾನ್ ಅವ್ರಿಗೆ, ಆಕ್ಚುಲಿ ಕ್ರಶ್ ಅಂತಾನೆ ಹೇಳ್ಬೋದು. ತುಂಬಾ ಜನಕ್ಕೆ ಕ್ರಶ್ ಅವರು. ಆಮೇಲೆ ಎಲ್ಲಾ ವಿಷಯದಲ್ಲೂ ಹೀಸ್ ಪರ್ಫೆಕ್ಟ್. ಡ್ಯಾನ್ಸ್ ಮಾಡ್ತಿದ್ರು, ಹಾಡ್ ಹೇಳ್ತಿದ್ರು, ಡೈಲಾಗ್ ಬರೀತಾ ಇದ್ರು. ಏನಿಲ್ಲ ಸರ್ ಅವರಲ್ಲಿ. ಎಲ್ಲ ಪುನೀತ್ ಸರ್ ತರಾನೇ ಅವರು. ಮತ್ತೆ ಇಬ್ರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಮಿಲನ. ಹೌದು, ಮಿಲನ ಫಿಲಮ್ ಇವ್ರಿಗೆ ದಿಲೀಪ್ ರಾಜ್ ಅವ್ರಿಗೆ ತುಂಬಾ ಫೇಮಸ್ ಬ್ರೇಕ್ ಕೊಟ್ಟಿದ್ದು. ಹೌದೌದು, ನಿಜ. ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾ ಹೀರೋ ಆಗಿ ಮಾಡಿದ್ರು. ಆದ್ರೆ ಮಿಲನ ಫಿಲಮ್ ಅಲ್ಲಿ ತುಂಬಾ ಫೇಮು ಮತ್ತೆ ಹೆಸರು ಕೊಟ್ಟಿದ್ದಂತ. ಹೌದೌದೌದು, ನಿಜವಾಗ್ಲು ಒಳ್ಳೆ ನಟ ಸರ್ ಅವರು. ಒಳ್ಳೆ ನಟ, ಒಳ್ಳೆ ನಿರ್ದೇಶಕ, ಒಳ್ಳೆ ವ್ಯಕ್ತಿತ್ವ. ಎಲ್ಲೂ ಏನು ನಮ್ಗೇನು ಆ ತರದ್ ಯಾವುದೇ ರೀತಿಯ ಒಂದು ಲೂಪ್ ಹೋಲ್ಸ್ ಕಾಣಿಸಿಲ್ಲ ನಮ್ಗೆ.
ಅವ್ರ ಮನೆಯವರು ಮೇಡಮ್ ಈಗ ಅವ್ರ ಪಾರ್ಥಿವ ಶರೀರದ ಮುಂದೆ ಕೂತ್ಕೊಂಡು ನೀನ್ ಎಲ್ಲೂ ಹೋಗ್ಬೇಡ, ನೀನ್ ಹೋದ್ರೆ ನಾನ್ ಸುಮ್ನೆ ಇರಲ್ಲ, ನೀನ್ ಹೆಂಗ್ ಹೋಗ್ತೀಯ ಅವರು ನಾನ್ ನೋಡೇ ಯೂಶಲಿ ಬಿಡ್ತೀನಿ ಅಂತ ಅವರು ಒಂಥರ ತುಂಬಾ ತುಂಬಾ ಇಮೋಷನಲ್ ಕನೆಕ್ಟೆಡ್ ಆಗಿದೆ. ಸರ್. ಅವರು ಎಸ್ ಮೇಡಮ್. ಯಾವಾಗ್ಲೂ ಜೊತೆಲಿ ಇರ್ತಿದ್ರು, ಅಂಟ್ಕೊಂಡಿರ ಅಂದ್ರೆ ಒಂಥರ ಅದ್ ಹೆಂಗ್ ಹೇಳ್ಬೇಕಂದ್ರೆ ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ ಅವರು. ಆ ಈ ಸಕ್ಕರೆ ಈಗ ನಾವು ಜೇನ್ ತಗೊಂಡ್ರೆ ಅದ್ರಲ್ಲಿ ಸ್ವೀಟು ಕಂಪಲ್ಸರಿ ಸರ್, ಅದು ಇದ್ದೇ ಇರುತ್ತೆ. ಆತರ ಅವರು ಜೇನಲ್ಲಿ ಸ್ವೀಟ್ ಇರೋ ತರ ಅವರು. ಆ ಜೇನಲ್ಲಿ ಸ್ವೀಟ್ ನ ಸಪರೇಟ್ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ? ಹೌದು ಮೇಡಮ್. ಆ ತರ ಇದ್ದವ್ರು ಅವರು. ಸೊ ಏನಾಗ್ಬಿಡ್ತು, ಅವ್ರು ಡೈಲಿ ಅವ್ರು ಮಾತಾಡ್ತಿದ್ದಿದ್ದೆ ಹಂಗೆ, ಹೊಡ್ದ ಹಾಕ್ಬಿಡ್ತೀನಿ ಎದ್ದೇಳೋ ದಿಲೀಪ ಅಂತ. ಸೊ ಅವ್ರು ನಾವ್ ಹೋದಾಗ್ಲೂ ಹಂಗೆ ಅಳ್ತಾ ಇದ್ರು, ಲೋ ದಿಲೀಪ ನೀನ್ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ, ಎದ್ದೇಳೋ, ಹೊಡ್ದಾಕ್ಬಿಡ್ತೀನಿ, ಎದ್ದೇಳೋ ಮೇಲೆ ಎದ್ದೇಳಪ್ಪ, ಅಪ್ಪ ಎದ್ದೇಳು ಅಂತ ಹೇಳ್ತಿದ್ರು. ಸ್ಟೋರಿ ಡಿಸ್ಕಸ್ ಮಾಡ್ಬೇಕು ಅಂದೆ, ಮೀಟಿಂಗ್ ಹೋಗ್ಬೇಕು ಅಂದೆ ಅಂದ್ರೆ ಪಾಪ ಅವ್ರ ರುಟೀನ್ ಅಲ್ವಾ ಸರ್ ಅದು, ಡೈಲಿ ಅವ್ರದ್ದು. ಹಿಂಗ್ ಸಡನ್ ಆಗಿ ಅಗಲ್ ಬಿಟ್ರೆ ಏಜ್ ಅಲ್ಲದ ಏಜ್ ಅಲ್ಲಿ ಹೋಗೋ ಏಜ್ ಅಲ್ಲ ಸರ್ ಇದು. 47 ಇಟ್ಸ್ ನಾಟ್ ಎಟ್ ಆಲ್ ಏಜ್ ಟು ಗೋ. ಮೇಡಮ್ ಸೆಪ್ಟೆಂಬರ್ಗೆ ಅವರ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಆನಿವರ್ಸರಿ ಇತ್ತು ಸರ್. ಹೌದು. ಅಂದ್ರೆ ಯಾರಿಗೂ ಕೂಡ ಸಹಿಸ್ಕೊಳಕ್ ಸಾಧ್ಯನೇ ಇಲ್ಲ ಈ ಸುದ್ದಿನ ಕೇಳಿ ಮೇಡಮ್, ಯಾರಿಗೂ. ನಿಜಾಗ್ಲು ಪಾಪ ಸರ್, ಅವ್ರ ಫ್ಯಾಮಿಲಿ ಹೆಂಗೆ ಅದನ್ನ ಫೇಸ್ ಮಾಡುತ್ತೆ ಅಂತಾನೆ ನಂಗೆ ತುಂಬಾ ಭಯ ಆಗ್ತಿದೆ. ಮತ್ತೆ ಮಕ್ಳಿಬ್ರು ತುಂಬಾ ಸ್ಟ್ರಾಂಗ್ ಇದಾರೆ ಸರ್. ಎಸ್ ಮೇಡಮ್. ಅದು ನಂಗೆ ತುಂಬಾ ಖುಷಿ ಇದೆ ಆ ಮಕ್ಳ ಬಗ್ಗೆ. ತುಂಬಾ ಸ್ಟ್ರಾಂಗ್ ಆಗಿ ಬೆಳ್ಸಿದಾನ ಆತ ಮಕ್ಳನ್ನ. ಎಸ್ ಮೇಡಮ್. ಏನ್ ಹೇಳುದು ಸರ್, ಹಿಂಗ್ ಹೋಗ್ಬಿಟ್ರೆ ಇವ್ರಿಗೆಲ್ಲ. ಹೌದೌದು ಏನು ಕಾಯಿಲೆ ಇಲ್ಲ, ಏನು ಇಲ್ಲ, ಎಷ್ಟು ಪರ್ಫೆಕ್ಟ್ ಮನುಷ್ಯ. ಹೆಲ್ದಿ, ಸಖತ್ ಫಿಟ್ ಆಗಿರ್ತಿದ್ರು, ಹೆಲ್ದಿ ಫುಡ್ಡೇ ತಿಂತಿದ್ರು. ಆರೋಗ್ಯದ ಬಗ್ಗೆ ಕಾಳಜಿನೇ ಇತ್ತು, ಜೊತೆಗೆ ಫಿಟ್ನೆಸ್ ಕೂಡ. ಹೆವಿ ಕಾಳಜಿ ಸರ್. ಒಳ್ಳೆ ಡ್ಯಾನ್ಸರ್ ಅಲ್ವಾ, ಫಿಟ್ ಆಗಿ ಇಟ್ಕೊಂಡಿದ್ರು. ಎಸ್ ಮೇಡಮ್. ಅದು ಕೂಡ ಇವತ್ತು ಅವರ ಹಾರ್ಟ್ ಚೆಕಪ್ ಗೆ ಅಂತ ಒಂದು ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ರಂತೆ. ನಿನ್ನೆ ಅದು 8:30ಗೆ ಸಮಯದಲ್ಲಿ ಏನೋ ಅವ್ರಿಗೆ ಸ್ವಲ್ಪ ಅಸಿಡಿಟಿ ತರ ಫೀಲ್ ಆಯ್ತಂತೆ. ಎಸ್ ಮೇಡಮ್. ಆಗ್ತಿದೆ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಇವಾಗ ಬಿಸಿ ಇದೀನಿ, ಬೆಳಗ್ಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ತಗೊಂಡ್ರಂತೆ. ಎಲ್ಲಿ ಅವರೇ ಇಲ್ವಲ್ಲ ಸರ್ ಇವಾಗ ಅಪಾಯಿಂಟ್ಮೆಂಟ್ ತಗೊಂಡು. ಹೌದೌದು ಮೇಡಮ್. ಅವರು ರಂಗಭೂಮಿಯಿಂದಾನೇ ಬಂದವರು, ನೀವು ಕೂಡ ರಂಗಭೂಮಿ ಹಿನ್ನೆಲೆಯಿಂದ ಉಳ್ಳವರು. ಹೌದು. ಅವ್ರದ್ದು ಏನು? ನಮ್ಮಪ್ಪ ಸುಚೇಂದ್ರ ಪ್ರಸಾದ್ ಅವರು ಬೆಳಗ್ಗೆ ಫೋನ್ ಮಾಡಿದ್ರು ಸರ್. ಹಾ ಮೇಡಮ್. ಅವ್ರು ಹೇಳಿದ್ರು ಒಂದ್ ಮಾತು, ಅಂದ್ರೆ ನಾವ್ ಕೈ ಹಿಡಿದು ನಡ್ಸಿರೋ ಮಕ್ಳು ಅವರೆಲ್ಲ, ಅವರೇ ಹಿಂಗೆಲ್ಲ ಹೋಗ್ಬಿಟ್ರೆ ಹೆಂಗಮ್ಮ ಹೋಗ್ಬಿಡ್ತಾನೆ ಅಂತ ಅವ್ರು. ಯಾಕಂದ್ರೆ ಥಿಯೇಟ್ರಿಗೆ ಕರ್ಕೊಂಡ್ ಬಂದಿದ್ ಅವರೇ ಸರ್, ಸುಚೇಂದ್ರ ಪ್ರಸಾದ್ ಸರ್. ಅವ್ರನ್ನ ಥಿಯೇಟ್ರಿಗೆ ಕರ್ಕೊಂಡ್ ಬಂದು ಥಿಯೇಟರ್ ಅಲ್ಲೆಲ್ಲ ತುಂಬಾ ಕೆಲ್ಸಗಳನ್ನ ಮಾಡಿ, ಆಮೇಲೆ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಪಾಪ ಅವ್ರು ಇಂಡಸ್ಟ್ರಿಗೆ ಬಂದವರು. ನಮ್ಮಪ್ಪ ಅದೇ ಬೇಜಾರ್ ಮಾಡ್ಕೋತಾ ಇದ್ರು. ಏನ್ ಹೇಳೋದು ಇವ್ರಿಗೆ, ಎಲ್ಲ ಗಟ್ಟಿ ಎಲ್ಲಿ ಏನೇನೋ ಕಾಯಿಲೆಗಳಿರೋರೆಲ್ಲ ಎಷ್ಟೋ ವರ್ಷ ಬದುಕಿರೋರ್ನ ನಾವ್ ಕಣ್ಮುಂದೆ ನೋಡ್ತೀವಿ. ಏನು ಇಲ್ಲದೆ ಯಾಕೆ ಹಿಂಗ್ ಹೋಗ್ಬಿಡ್ತಾರೆ ಇವ್ರು ಅಂತ. ಹೌದೌದು ಮೇಡಮ್. ನೀವು ಅವ್ರದ್ದು ಎಷ್ಟು ಸೀರಿಯಲ್ಗಳು ಜೊತೆ ಇದಿದೆ ಮೇಡಮ್? ಸರ್ ನಾನು ಪಾರು ಸೀರಿಯಲ್ ಮಾಡ್ತಿದ್ದೆ, ಅವ್ರು ಡೈರೆಕ್ಷನ್ ಮಾಡ್ತಿದ್ರು. ಓಕೆ ಮೇಡಮ್. ಅದು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಂತ ತುಂಬಾ 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 ಒಳ್ಳೆ ಹೆಸರು. ಆಮೇಲೆ ಇದು ಇವಾಗ ಬ್ರಹ್ಮಗಂಟು. ಬ್ರಹ್ಮಗಂಟು ಇದು ಕೂಡ ಬಿಗಿನಿಂಗ್ ಅಲ್ಲಿ ಅವರೇ ಡೈರೆಕ್ಷನ್ ಮಾಡಿದ್ದು. ಬಟ್ ಪ್ರೊಡಕ್ಷನ್ ಹೌಸ್ ಈಗ್ಲೂ ಅವ್ರದೇ ಅಲ್ಲ? ಅವ್ರದೇ ಸರ್, ಅವ್ರದೇ. ಈಗ ಅವ್ರಿಲ್ದೆ ನೀವು ಸೀರಿಯಲ್ ನ ಮುನ್ನಡೆಸ್ಬೇಕಾಗತ್ತೆ, ನಿಮ್ ತಂಡ ಎಲ್ಲ ಪೂರ್ತಿ ಎಲ್ಲ. ಹೌದು ಸರ್ ಪಾಪ. ಅದಕ್ಕೆ ನಿಜವಾಗ್ಲೂ ಕಷ್ಟ ಅನ್ಸುತ್ತೆ ಅದು. ಮೇಡಮ್ ದಿಲೀಪ್ ರಾಜ್ ಅವ್ರು ನೀವು ಕೊನೆಯದಾಗಿ ಭೇಟಿ ಆಗಿದ್ದೆ ಯಾವಾಗ ಮೇಡಮ್? ಭೇಟಿ ಆಗಿದ್ದು ನಾವು ಅದೇ ಸರ್, ನಮ್ದು ಬ್ರಹ್ಮಗಂಟು ಶೂಟ್ ನಡೀತಾ ಇರುವಾಗ ಬಂದಿದ್ರು ಸೆಟ್ಟಿಗೆ 1-2 ಸಲ. ಅವಾಗ ಮೀಟ್ ಮಾಡಿದ್ವಿ. ಅದಾದ್ಮೇಲೆ ಮೊನ್ನೆ ನಿರ್ದೇಶಕರು ಏನೋ ಬ್ರಹ್ಮಗಂಟು ನಿರ್ದೇಶಕರು ಏನೋ ಬದ್ಲಾಗ್ತಾರೆ ಅಂತ ಹೇಳಕ್ಕೆ ಎಲ್ಲಾ ಆರ್ಟಿಸ್ಟ್ ಕಾಲ್ ಹಾಕಿದ್ರು. ಅವಾಗ ಅವ್ರ ಧ್ವನಿ ಕೇಳಿದ್ದ ಅಷ್ಟೇ ಸರ್. ಆಕ್ಚುಲಿ ನಾನು ಅವ್ರನ್ನ ಪ್ರಾಪರ್ ಆಗಿ ಮಾತಾಡ್ಸಿ ಮೀಟ್ ಮಾಡಿದ್ರು. ಅಂದ್ರೆ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಕರೆದಿದ್ರು. ಅವತ್ತೇ ಲಾಸ್ಟ್. ಇದು ಆಗ್ಲೇ 1-2 months ಆಯ್ತು ಅನ್ಸುತ್ತೆ ಸರ್. ಮೇಡಮ್ ದಿಲೀಪ್ ರಾಜ್ ಅವರು ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡ್ ಬಂದವರು. ಸ್ವಲ್ಪ ನಿದ್ದೆನ ಕಡಿಮೆ ಮಾಡಿ, ಸ್ವಲ್ಪ ಏನು ಕೆಲಸಗಳ ಜೊತೆ ಸ್ಟ್ರೆಸ್ ಜಾಸ್ತಿ ಇದ್ದೇ ಇರುತ್ತಲ್ಲ ಸರ್. 2 ಪ್ರೊಡಕ್ಷನ್ ನಡೆಸ್ಬೇಕು, ಆಮೇಲೆ ಅದ್ರ ಬಿಸ್ನೆಸ್ ಮಾಡ್ಬೇಕು, ಸ್ಟೋರಿ ಬರಿಬೇಕು, ಸ್ಟೋರಿ ಕುತ್ಕೋಬೇಕು, ಕೇಳ್ಬೇಕು, ಎಡಿಟಿಂಗ್ ಮಾಡಿಸ್ಬೇಕು, ಟೆಲಿಕಾಸ್ಟ್ ಹೋಗ್ಬೇಕು, ಆಮೇಲೆ ಇರುತ್ತಲ್ಲ ಸರ್ ಇವೆಲ್ಲ.
ಪಾಪ ಒಂದು ಒಂದು ಕೆಲ್ಸ ಅಲ್ಲ, 10 ಕೆಲ್ಸಗಳು. ಕಡೆ ಹ್ಮ್ ವೆಬ್ ಸೀರೀಸು, ಮೈಕ್ರೋ ವೆಬ್ ಸೀರೀಸು, ಆಮೇಲೆ ಹ್ಮ್ ಅವರು ಕೂಡ ನಟನೆ ಮಾಡ್ತಿದ್ರು. ಹ್ಮ್ ಈ ತರ ಎಲ್ಲ ಇರುತ್ತೆ. ಅದೇ ಸ್ಟ್ರೆಸ್ ಇದ್ದಿರ್ಬೋದು ಬಹುಶಃ. ಹ್ಮ್ ಆಲ್ಮೋಸ್ಟ್ ಅವ್ರ ಹೆಂಡತಿ ಅದನ್ನೆಲ್ಲ ನೋಡ್ಕೋತಾರೆ. ಹ್ಮ್ ಆದ್ರೂ ಬಟ್ ಇವ್ರಿಗೆ ಇವ್ರಿಗೇನು ಜವಾಬ್ದಾರಿ ಇದ್ದಿದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡ್ಕೊಂಡ್ರ ಅಂತ ಸ್ವಲ್ಪ ಮೇಡಮ್. ಅದೇ ನಮ್ಗಿನ್ನೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಹ್ಮ್ ಮತ್ತೆ ಅವ್ರ ಕನಸು, ಅವ್ರ ಮುಂದಿನ ಯೋಜನೆಗಳು ಏನಾದ್ರು ನಿಮ್ಮ ಹತ್ರ ಹಂಚ್ಕೊಂಡಿದ್ರ ಮೇಡಮ್? ಹಿಂಗ್ ಆಗ್ಬೇಕು ಸೀರಿಯಲ್, ಕನ್ನಡ ಇಲ್ಲ ಸೀರಿಯಲ್ ಸರ್, ಪಾಪ ಇಂಡಸ್ಟ್ರಿಯಲ್ಲಿ. ಅಷ್ಟೆಲ್ಲ ಅವ್ರು ನಮಗ್ ಸಿಗ್ತಾ ಇರ್ಲಿಲ್ಲ. ಬಿಕಾಸ್ ನಾವು ಶೂಟಿಂಗ್ ಅಲ್ಲಿ ಇರ್ತಾ ಇದ್ವಿ. ಹ್ಮ್ ಅಷ್ಟು ನಮಗ್ ಗೊತ್ತಿಲ್ಲ. ಅವ್ರಿಗೆ ನಮ್ಮಪ್ಪ ಸುಚೇಂದ್ರ ಪ್ರಸಾದಪ್ಪ ಹೇಳಿದ ಪ್ರಕಾರ ನಾನ್ ಎಲ್ಲಾನು ಮಾಡ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಓಕೆ. ಏನು ಒಂದು ನಾನ್ ಮಾಡಿಲ್ಲ ಅಂತ ಇರಬಾರ್ದು, ಎಲ್ಲಾನು ನಾನ್ ಟ್ರೈ ಮಾಡಿದೀನಿ ಅಂತ ಆಗ್ಬೇಕು. ಹ್ಮ್ ಈ ನಿರ್ಮಾಪಕರಾಗಿ, ಕ್ರಿಯೇಟಿವ್ ಜಾಬ್ ಅಲ್ಲಿ ಇರೋರ್ಗೆ ನಿರ್ದೇಶಕರಾಗಿ. ಹಾ ಮೇಡಮ್. ಅದೊಂದು ತುಡಿತಾ ಇರುತ್ತೆ ಸರ್ ಪ್ರತಿ ಕ್ಷಣ. ನಾನು ಅದನ್ ಮಾಡ್ಬೇಕು, ಇದನ್ ಮಾಡಿದ್ರೆ ಏನಾಗುತ್ತೆ, ಅದನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಆ ಒಂದು ಇದು ಅರ್ಜಿ ಇರುತ್ತೆ ಸರ್ ಅವ್ರಿಗೆ. ಹ್ಮ್ ಹಾ. ಸರಿ ಮೇಡಮ್. ನೋಡೋಕೆ ತುಂಬಾ ಫಿಟ್ ಆಗೇ ಇದ್ರು. ಅಂದ್ರೆ ಹೆವಿ ಏನು ಹೆವಿ 47 ಇಯರ್ಸ್ ಅಂತ ಅನ್ಕೊಳಕ್ ಸಾಧ್ಯನೇ ಇಲ್ಲ, ಅಷ್ಟು ಫಿಟ್ ಇದ್ರು. ಚಾನ್ಸೇ ಇಲ್ಲ. ತುಂಬಾ ಫಿಟ್ ಇದ್ರು. ನಾನ್ ಅನ್ಕೊಂಡಿದ್ದೆ 40 ಒಳಗೆ ಇದಾರೆ ಅವ್ರ ಏಜ್ ಅನ್ಕೊಂಡಿದ್ದೆ ನಾನು. ಅದೇ ಸ್ವಲ್ಪ ಗಡ್ಡ ಬೆಳ್ಳಗಾಗಿತ್ತು ಅನ್ನೋದ್ ಬಿಟ್ರೆ ಅವ್ರ ಫಿಟ್ನೆಸ್ ತುಂಬಾ ಯಾರು ಚೆನ್ನಾಗಿತ್ತು. ಹೇಳ್ತಾರ ಸರ್ ಅವ್ರಿಗೆ 40+ ಅಂತ? ಹೌದೌದು. ಇಸ್ ಜಸ್ಟ್ 30+ ತರ ಕಾಣಿಸ್ತಾರ ಅವ್ರ ಹೆಲ್ತ್. ಹಾ. ಹ್ಮ್. ಇವತ್ತು ಬೆಳಗ್ಗೆ ನಿಮ್ಗೆ ಫಸ್ಟ್ ಸುದ್ದಿ ಹೇಗ್ ಗೊತ್ತಾಯ್ತು ಮೇಡಮ್? ಈಗ ಶಾಕಿಂಗ್ ನಮ್ಮ ನ್ಯೂಸ್. ಕೃಷ್ಣ ರುಕ್ಕು ಅಕ್ಕನ್ ಕ್ಯಾರೆಕ್ಟರ್ ಮಾಡ್ತಾರೆ. ಹ್ಮ್ ಅವರು ಕಾಲ್ ಮಾಡಿದ್ರು, ಅಕ್ಕ ವಿಷಯ ಗೊತ್ತಾಯ್ತಾ ಅಂತ. ಇಲ್ಲ ಪುಟ್ಟಿ, ನಾನು ಇವಾಗ್ಲಿದ್ದೆ, ಏನು ಅಂದೆ. ಹ್ಮ್ ಅವಾಗ ಹೇಳಿದ, ಅಕ್ಕ ಹಿಂಗೆ ದಿಲೀಪ್ ಸರ್ಗೆ ಸೀರಿಯಸ್ ಅಂತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದಾರಂತೆ ಅಂತ. ದ ಹ್ಮ್ ನೆಕ್ಸ್ಟ್ ಮೂಮೆಂಟ್ ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು, ಮ್ಯಾಮ್ ಸರ್ ಹೋಗ್ಬಿಟ್ರಂತೆ ಅಂತ. ಆ ತರ ಗೊತ್ತಾಯ್ತು. ಎಸ್. ದಿಲೀಪ್ ರಾಜ್ ಅಂತವ್ರು ತುಂಬಾ ಅಪರೂಪ ಮತ್ತೆ ವಿರಳ ಅಂತಾನೆ ಹೇಳ್ಬೋದು ಮೇಡಮ್. ನಿಜ ಖಂಡಿತ ಅದು. ಸರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಂಯುಕ್ತ ಥ್ಯಾಂಕ್ ಕರ್ನಾಟಕ ಯು ಜೊತೆ ಸರ್, ಮಾತಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು ಸರ್.